ಆಧಾರ್ ಕಾರ್ಡೇ ತಂದಿರಲಿಲ್ಲ. ಸೊ ಫೋನಲ್ಲಿ ತೋರಿಸಿದ್ದೀನಿ. ಹಾಗೆ ನಮ್ಮ ರೈಟ್ ನೋಡಿ ಹೆಂಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶಾಸ್ತ್ರಿ. ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಇನ್ಮೇಲೆ ನಾನು ಹೇಳಿದ್ದೆ ಕಂಟಿನ್ಯೂಸ್ ಆಗಿ ಎವ್ರಿ ವೀಕ್ ಒಂದೊಂದು ಬ್ಲಾಗ್ ಹಾಕ್ತೀನಿ ಅಂತ. ಈ ವೀಕ್ ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಬಟ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಆದಷ್ಟು ಬೇಗನೆ ರೀಚ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇವತ್ತು ಬಂದು ಟ್ಯೂಸ್ಡೇ. ಸೊ ಊರಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಅಮ್ಮ ಇಬ್ಬರೇ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಗ್ರಾಮ ದೇವತೆದು ಪ್ರತಿಷ್ಠಾಪನೆ ನಡೀತಾ ಇದೆ, ಬಟ್ ಅಲ್ಲಿಗೆ ಹೋಗ್ತೀವೋ ಇಲ್ವೋ ನನಗೆ ಇನ್ನೂ ಕನ್ಫ್ಯೂಸ್ ಇದೆ. ಬಟ್ ಐ ಡೋಂಟ್ ನೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿಗೆ, ಬಿಕಾಸ್ ಡ್ಯೂ ಟು ಸಮ್ ರೀಸನ್ಸಿಂದ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂತ ಅಂದ್ಕೊತೀನಿ. ಬಟ್ ಐ ಡೋಂಟ್ ನೋ, ನಾವೇನಾದರೂ ಹೋದ್ರೆ ನಾನು ಮತ್ತು ಅಮ್ಮ ಇಬ್ಬರೇ ಹೋಗಿ ಬರ್ಬೋದು ಅಂತ ಅಂದ್ಕೊತಿದ್ದೀವಿ. ಬಟ್ ಲೆಟ್ಸಿ ಏನಾಗುತ್ತೆ ಅಂತ ನನಗೂ ಕ್ಲಾರಿಟಿ ಇಲ್ಲ ಅಲ್ಲಿ, ಬಿಕಾಸ್ ನಮ್ಮ ಅಮ್ಮನ ಮನೆಗೆ ಹೆಣ್ಣು ದೇವರು ಗ್ರಾಮ ದೇವತೆ. ಸೊ ಆದ್ದರಿಂದ ನೋಡೋಣ, ಲೆಟ್ಸಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 11:30. ಸೊ ಇನ್ನೇನು ಒಂದು 15-20 ಮಿನಿಟ್ಸಲ್ಲಿ ಹೊರಡ್ತೀವಿ. ನಾನು ಫುಲ್ ರೆಡಿ ಆಗಿದ್ದೀನಿ, ಜಸ್ಟ್ ಲೈಕ್ ರೆಡಿ ಆಗಿದ್ದೀನಿ ಇವಾಗ ನಾನು. ಸೊ ಹೊರಡಬೇಕು ಇನ್ನೇನು. ಸೊ ಕ್ಯಾಬ್ ಬುಕ್ ಮಾಡ್ತೀನಿ. ಕ್ಯಾಬ್ ಬುಕ್ ಮಾಡಿ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ತೀನಿ ಬಸ್ ಸ್ಟಾಪಿಗೆ. ಸೊ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಮಾವ ಬಂದು ಪಿಕ್ ಮಾಡ್ತೀವಿ ನಮ್ಮನ್ನ. ಸೊ ಅಲ್ಲಿಂದ ಹೊರಗೆ ಹೋಗ್ತೀವಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದಿಸ್ ವ್ಲಾಗ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಿದ್ದೀರಾ, ದಯವಿಟ್ಟು ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆದಷ್ಟು ಬೇರೆಯವ್ರಿಗೂ ಶೇರ್ ಮಾಡಿ ನಮ್ಮ ವ್ಲಾಗ್ಸ್ನೆಲ್ಲ. ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ನ ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಖಂಡಿತವಾಗ್ಲೂ. ಅದಕ್ಕೂ ಮುಂಚೆ ಈ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಸ್ಟಿಲ್ ದಟ್ಸ್ ಓಕೆ, ಇವಾಗಲೇ ಶೇರ್ ಮಾಡ್ತೀನಿ. ಕೈಮು ಬಂತು. ಏನು ಅಂದರೆ, ನಾನು ಮೊನ್ನೆ ಅಮ್ಮನ ಫ್ರೆಂಡ್ ಅವ್ರದ್ದು ಅವ್ರ ಮನೇಲಿ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ ನಾನು. ಲಿಟ್ರಲಿ ಅಲ್ಲಿಗೆ ಹೋದಾಗ ಇಲ್ಲಿ ಚೆನ್ನಾಗಿ ಬರ್ತಿಲ್ಲ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಇಂಡಿಯನ್ ಹೌಸಸ್ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಮೆಲ್ಲರಿಗೂ. ಸೊ ಏನು ಅಂದರೆ, ನಾನು ಮತ್ತು ಅಮ್ಮ ಅಪ್ಪ ಎಲ್ಲರೂ ಅಮ್ಮನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಫಂಕ್ಷನ್ ಇಟ್ಕೊಂಡಿದ್ರು, ಆಯುಷ್ ಹೋಮ ಮತ್ತು ಸತ್ಯನಾರಾಯಣ ದೇವ್ರ ಪೂಜೆ ಇಟ್ಕೊಂಡಿದ್ರು. ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ. ಸೊ ಅಲ್ಲಿಗೆ ಹೋದಾಗ ನಮ್ಮ ತುಮಕೂರು DC ಬಂದಿದ್ದರು, ಶ್ರೀಮತಿ ಶುಭ ಕಲ್ಯಾಣ್ ಮ್ಯಾಮ್ ಬಂದಿದ್ದರು. ಆ್ಯಂಡ್ ಲಿಟ್ರಲಿ ಅವ್ರು ಬಂದಿದ್ದು ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್ ಅನಿಸ್ತು. ಬಿಕಾಸ್ ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ಎಲ್ಲರನ್ನೂ ಮಾತಾಡ್ಸ್ಲಿಕ್ಕೆ ಅಂತ ಬಂದಿದ್ರು ಅವ್ರ ಮನೆಗೆ. ಅವ್ರಿಗೆ ಇನ್ವೈಟ್ ಮಾಡಿದ್ರು ಅಂತ. ಇಟ್ ವಾಸ್ ಸೊ ಹ್ಯಾಪಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಅಮ್ಮ ಮಾತಾಡಿಸ್ತಿದ್ರು ಅವ್ರ ಹತ್ರ ನಿಂತ್ಕೊಂಡು. ಬಟ್ ಬೈ ದ ಟೈಮ್ ನಾನು ಅಷ್ಟೊತ್ತಿಗೆ ಹೋದೆ ಅಲ್ಲಿಗೆ ಏನಕ್ಕೋ ಅಂತ. ಆವಾಗ ನಾನು ಮಾತಾಡಿಸ್ತಿದ್ದೆ ಅವ್ರನ್ನ. ಒಂದು ಮ್ಯಾಮ್ ಸಿಕ್ಕಾಪಟ್ಟೆ ಮಾತಾಡಿಸಿದ್ರು. ಲಿಟ್ರಲಿ ಅವತ್ತು ನಾನು ವಿಡಿಯೋನೇ ಮಾಡಲಿಲ್ಲ ಏನು ಅದನ್ನು, ಬಿಕಾಸ್ ಐ ವಾಂಟೆಡ್ ಟು ಕೀಪ್ ಇಟ್ ಪ್ರೈವೇಟ್. ಬಟ್ ಆ ಫೋಟೋ ಎಲ್ಲ ಇದೆ ಮ್ಯಾಮ್ ಜೊತೆ ತಗೊಂಡಿರೋದು, ಇದು ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಬಟ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಮ್ಯಾಮ್ ಅಂತೂ, ಶುಭ ಕಲ್ಯಾಣ್ ಮ್ಯಾಮ್. ಆ್ಯಂಡ್ ಹಾಗೆ ಮ್ಯಾಮ್ ನನ್ನ ನಂಬರ್ ಇಸ್ಕೊಂಡ್ರು. ಆ್ಯಂಡ್ ನಾನು ಮ್ಯಾಮ್ಗೆ ನನ್ನ ನಂಬರ್ನ ಶೇರ್ ಮಾಡಿದೆ. ಆ್ಯಂಡ್ ನಮ್ಮ ಕಾಲೇಜ್ ಬಗ್ಗೆ ಎಲ್ಲ ಕೇಳಿದರು, ಹೇಗಿದೆ ನಿಮ್ಮ ತುಮಕೂರು ಯೂನಿವರ್ಸಿಟಿ, ಹೇಗಿದೆ MBA. ಮತ್ತು ರೀಸೆಂಟಾಗಿ ಅಲ್ಲಿ ಜಾಬ್ ಫೇರ್ ನಡೆದಿತ್ತು ನಮ್ಮ ಕಾಲೇಜಲ್ಲಿ, ಒಂದು 2-3 ಮಂತ್ಸ್ ಬ್ಯಾಕ್ ಐ ಥಿಂಕ್. ಜಾನ್ವರಿ ಪ್ರಾಬಬ್ಲಿ ಜಾನ್ವರಿ ಫೆಬ್ರವರಿಲಿ ನಡೆದಿತ್ತು ಇದು. ಐ ಥಿಂಕ್ ಜಾನ್ವರಿನೇ ಕನ್ಫರ್ಮ್ ಆಗಿ. ಬಟ್ ಇಟ್ ವಾಸ್ ಸೋ ಗುಡ್, ಬಿಕಾಸ್ ಅವರು ಟ್ರಯಲ್ ಆ್ಯಂಡ್ ಎರರ್ ಆಗಿ ಮಾಡಿದ್ದಂತೆ ಮ್ಯಾಮೇ ಹೇಳಿದರು. ಸೊ ಹೆಂಗೆ ನಡೀತು ಅಂತ ನಾನು ಕೂಡ ಮ್ಯಾಮಿಗೆ ಸಜೆಸ್ಟ್ ಮಾಡಿದೆ. ಮ್ಯಾಮ್ ಏನಾದರೂ ಯು ಕ್ಯಾನ್ ಗಿವ್ ಮಿ ಸಮ್ ಸಜೆಷನ್ಸ್ ಅಂತ ಅಂದರು. ಸೊ ನಾನು ಹೇಳಿದೆ ಮ್ಯಾಮ್, ಈ ಕಡೆ ಬಸವನಸಾಪುರ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಸಲ್ಲಿ ತುಂಬಾ MNC ಕಂಪ್ನೀಸ್ ಇದೆ, ಕರ್ಸಿ ಮ್ಯಾಮ್, ಲೆಟ್ ಅಸ್ ಬಿ ಯೂಸ್ಫುಲ್. ಬಿಕಾಸ್ ನಮಗೆ MBAಗೆ HR ಫಿನಾನ್ಸ್ ಫೀಲ್ಡಲ್ಲಿ ಇರ್ತೀವಿ, ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಾರೆ ಕೆಲವರಿಗೆ. ಬಿಸ್ನೆಸ್ ಅನಾಲಿಟಿಕ್ಸ್ ತೊಗೊಂಡಿರ್ತಾರೆ. ವಿ ಕ್ಯಾನ್ ನಾಟ್ ಗೋ ಟು ಮಾರ್ಕೆಟಿಂಗ್ ಹಾಗೆ ಸೇಲ್ಸ್ ಫೀಲ್ಡಿಗೆ ಹೋಗ್ಲಿಕ್ಕಾಗಲ್ಲ ನಾವು. ಸೊ ಐ ಥಾಟ್ ಮ್ಯಾಮಿಗೆ ಹೇಳಿದೆ, ಮ್ಯಾಮ್ ನಮ್ಗೆ ಈ ಥರ HR ರಿಲೇಟೆಡ್ ಅಥವಾ ಫಿನಾನ್ಸ್ ರಿಲೇಟೆಡ್ ಅವ್ರ ಕಡೆಗೂ ಕರ್ಸಿ ಮ್ಯಾಮ್, ನಮಗೂ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಮ್ಯಾಮ್ ಹೇಳಿದರು ಜುಲೈಯಲ್ಲಿ ಜಾಬ್ ಫೇರ್ ನಡೀತಾ ಇದೆ ಅಂತ. ಬಟ್ ಖಂಡಿತವಾಗ್ಲೂ ಮ್ಯಾಮ್ ಹೇಳಿದ್ದಾರೆ, ಅವಾಗ ನಿಮ್ಮ ಕೈಲಿ ನಾನು ವೀಡಿಯೋ ಮಾಡಿಸಿ ಹಾಕಿಸ್ತೀನಿ ಎಲ್ಲ ಕಡೆ ಅಂತ. ಯೂನಿವರ್ಸಿಟೀಸ್ ಯಾವ್ದು ಗ್ರೂಪ್ಸ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಪೇಜಸ್ ಇದೆ ಅಲ್ಲೆಲ್ಲ ಶೇರ್ ಮಾಡಿಸ್ತೀನಿ ನಾನು ಖಂಡಿತವಾಗ್ಲೂ. ಸೊ ನೀವು ಯಾರಾದರೂ ನೋಡ್ತಿದ್ರೆ, ಸೊ ನೆಕ್ಸ್ಟ್ ಮಂತ್ ಜಾಬ್ ಫೇರ್ ಮಾಡ್ತಾರೆ ಅಂತ ಮ್ಯಾಮ್ ಹೇಳಿದ್ದಾರೆ. ದೇ ಆರ್ ಪ್ಲ್ಯಾನಿಂಗ್, ಇನ್ನು ಸ್ಟಿಲ್ ಪ್ಲ್ಯಾನಿಂಗಲ್ಲಿದೆ ಅದು. ಬಿಕಾಸ್ ಅವ್ರಿಗೂ 15-20 ಡೇಸ್ ಎಕ್ಸಿಕ್ಯೂಷನ್ಗೆಲ್ಲ ಬೇಕು, ಹೇಗೆ ಬೇಕು, ಏನೇನು ಬೇಕು ಅಂತ ಹೇಳಿದರು. ಹಾಗೆ ನಾನು ಮ್ಯಾಮಿಗೆ ಹೇಳಿದೆ, ಮ್ಯಾಮ್ ಆ ಬೋರ್ಡ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಯಾವ್ಯಾವ ಕಂಪ್ನೀಸ್ ಎಲ್ಲೆಲ್ಲಿದೆ, ಯಾವ್ಯಾವ ಫ್ಲೋರಲ್ಲಿದೆ, ಏನು ಅಂತ ಎವ್ರಿಥಿಂಗ್ ಡೀಟೇಲ್ಡಾಗಿ ಹಾಕಿದ್ರು. ಆ್ಯಂಡ್ ಲಿಟ್ರಲಿ ಅದು ತುಂಬಾ ಖುಷಿ ಆಯಿತು. ಸೊ ಇದಿಷ್ಟು ಹೇಳಬೇಕನ್ನಿಸ್ತು, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಜಾಸ್ತಿ ವಿಡಿಯೋ ಆಗ್ಬೋದು, ಆಲ್ರೆಡಿ 4 ಮಿನಿಟ್ಸ್ ಮೇಲೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವ್ಲಾಗ್. ವೆಲ್ಕಮ್ ಬ್ಯಾಕ್.
ಹೇಳು ಹೇಳಮ್ಮ. ಅನ್ನು ಇಲ್ಲಿ ಇಬ್ಬರು ಟ್ವಿನ್ನಿಂಗ್ ಹಾಕಿದ್ದೀವಿ ಇವತ್ತು, ನಾನು ಮತ್ತು ಅಮ್ಮ. ನಾನು ರೆಡಿ ಆದ್ಮೇಲೆ ಅಮ್ಮ ನೋಡಿದ್ರು, ನಾನು ಅವ್ರನ್ನ ರೆಡಿ ಆದ್ಮೇಲೆ ನಾನು ನೋಡಿದೆ. ಅನ್ನು ಇಲ್ಲಿ ಇಬ್ಬರು ಟ್ವಿನ್ನಿಂಗ್ ಹಾಕಿ ಹೋಗಿದ್ದೀವಿ. ಕ್ಯಾಬ್ನಲ್ಲಿತ್ತು, ಮನೆ ಹತ್ರ ಕ್ಯಾಬ್ ಬುಕ್ ಮಾಡಿದ್ದೆ. ಆ್ಯಂಡ್ ಈಗ ಬಸ್ ಹೋಗಿ ಊರಿಗೆ ಹೋಗಬೇಕು. ಅಷ್ಟು ಬೇಗ ಬಸ್ ಸಿಗಬೇಕು. ಇನ್ನೇನು ನನಗೆ ತುಂಬ ದಿನ ಆಗಿತ್ತು ಬಸ್ಸಲ್ಲಿ, ಲಾಟ್ ಆಫ್ ಇಯರ್ಸೇ ಆಗಿತ್ತು ನಾವು ಟ್ರಾವೆಲ್ ಮಾಡಿ ಊರಿಗೆ. ಬಟ್ ಬೇರೆ ಕಡೆ ಎಲ್ಲ ಊರಿಗೆ ಬಸ್ ಅಂದರೆ ಬೇರೆ ಕಡೆ ಎಲ್ಲ ಬೇರೆ ಊರಿಗೆಲ್ಲ ಬಸ್ಸಲ್ಲಿ ಹೋಗ್ತಿದ್ವಿ. ಬಟ್ ಹುಬ್ಬಿಗೆ ಬಸ್ಸಲ್ಲಿ ತುಂಬ ದಿನ ಆಗಿತ್ತು ಹೋಗಿ. ಫಸ್ಟ್ ಟೈಮ್ ಇವತ್ತು ಬಿಕಾಸ್ ಬಿಸಿಲಿದೆ, ಮಳೆ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ಬೇಡ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಬರ್ತಾ ಹೆಂಗೋ ನಮ್ಮ ಮಾವ ಬಿಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬಸ್ ಸಿಕ್ಕಿದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಓ ಲಾಂಗ್ ನಾನು ಒಂದ್ಸತಿ ಕೊರಟಗೆರೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪಿಗೆ ಬಂದಿದ್ದೆ. ಅದು ಬಿಟ್ಟರೆ ಮತ್ತೆ ಇವತ್ತೇ ಬರ್ತಿರೋದು ನಾನು. ನಮ್ಮಮ್ಮ ಅಂತೂ ಇವತ್ತೇ ಫಸ್ಟ್ ನಾವು ಕಾಲಿಡ್ತಿರೋದು. ಇವತ್ತೇ ಫಸ್ಟ್ ಸೆಕೆಂಡ್ ಟೈಮಾ? ಅವತ್ತೊಂದು ದಿವಸ ಬಂದಿದ್ದೆ ಅಲ್ಲ ಬೆಂಗಳೂರಿಗೆ. ಬನ್ನಿರಿ ಮೇಲೆ 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 ಕೆಳಗೆ ಹೋಗ್ತೀರಾ? ಬೆಂಗಳೂರು ಬಸ್ ಹತ್ಬೋದು. ಅಮ್ಮ ನೀನು ಎಕ್ಸ್ಲೇಟ್ರಲ್ಲಿ ಬರೋದಲ್ವಾ? ಯಾಕೆ ಸ್ಟೆಪ್ಸ್ ಹತ್ಕೊಂಡ್ಬರ್ತಿದ್ಯಲ್ಲ? ಗೈಸ್ ನಮ್ಮಮ್ಮಂಗೂ ಎಕ್ಸ್ಲೇಟ್ರಿಗೂ ಆಗಲ್ಲ. ನಮ್ಮಮ್ಮ ಲಿಫ್ಟ್ ಆದರೆ ಮಾತ್ರ ಬರ್ತಾರೆ, ಎಕ್ಸ್ಲೇಟರ್ ಮಾತ್ರ ನಮ್ಮಮ್ಮ ಬರಲ್ಲ ಗೈಸ್. ಇದಂಗೆ ಕಾಣಿಸ್ತು. ಬನ್ನಿ ನೋಡೋಣ ಬಸ್ ಎಲ್ಲಿದೆ ಗೊತ್ತಿಲ್ಲ. ಅಯ್ಯೋ ವೇಟ್ ಮಾಡಬೇಕು, ನಮ್ಮ ಬಸ್ಸೇ ಇಲ್ಲ. ಬಸ್ಸೇ ಇಲ್ಲ ಅನಿಸ್ತಾ ಇದೆ. ಕುಣಿ ಎಲ್ಲಿದೆ? ನಮ್ಮ ಲಾಸ್ಟಲ್ಲಿದೆ ಅಂತಾರೆ. ಮೈಸೂರು ಗಾಡಿ ಇಲ್ಲ, ಶಿವಮೊಗ್ಗ ಗಾಡಿ ಸಿಕ್ಕರೆ ಹತ್ತು ಬಿಡೋಣ ಬಾ. ಯಾವುದು ಸಿಗ್ತಿಲ್ಲ. ನಮ್ಮಮ್ಮ ಮೈಸೂರು ಗಾಡಿಗೆ ಹತ್ತೋಣ ಅಂತಿದ್ದಾರೆ. ನಾನು ಬಾ ಡೈರೆಕ್ಟ್ ಗುಬ್ಬಿ ಗಾಡಿಗೆ ಹತ್ತೋಣ ಅಂತಿದ್ದೀನಿ. ಆ ಬಸ್ ಹೊರಟಿದೆ ಅಂತ ನಮ್ಮಮ್ಮ ನಡಿ ಅಂತವ್ರೆ. ಬಾ ಅಮ್ಮ. ಹಾಂ ಹೊರಡ್ತು. ತುಂಬ ಬುದ್ಧಿವಂತ. ಆಧಾರ್ ಕಾರ್ಡೇ ತಂದಿರಲಿಲ್ಲ. ಸೊ ಫೋನಲ್ಲಿ ತೋರಿಸಿದ್ದೀನಿ. ಚೆನ್ನಾಗಿದೆ. ಟಿಕೆಟ್ ಕೊಟ್ಟಿದ್ದಾರೆ, ಆಮೇಲೆ ವಾಪಸ್ ಇಸ್ಕೊಂಡ್ಬಿಡ್ತಾರೆ ಅಂತ. ನಾನು ಏನೋ ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಫೋನ್ ಮಾಡ್ತಾವಳೆ ಇರಿಗೆ. ಲ್ಯಾಂಡ್ ಆದ್ವಿ. ಲಿಟ್ರಲಿ ಕೂದಲು ಗೀರ್ಲು ಎಲ್ಲ ಕಿತ್ತಾಗಿದೆ ಬಸ್ಸಲ್ಲ. ಆ ರೇಂಜಿಗೆ ಬಂತು ಆ ಬಸ್. ನಮ್ಮೂರಲ್ಲಿ ಗುಬ್ಬಿಲಿ ಗ್ರಾಮ ದೇವತೆದು ಪ್ರತಿಷ್ಠಾಪನೆ ನಡೀತಾ ಇತ್ತು 3 ದಿನ. ಸೊ ನಾವು ಹೋಗಿದ್ದು ಮೊದಲನೇ ದಿನದಿಂದ ಇನ್ನು 3 ದಿನ ಇತ್ತು ಕೂಡ. ಆ್ಯಂಡ್ ಅವತ್ತು RCB ಮ್ಯಾಚ್ ಕೂಡ ಇತ್ತು. RCB ಮ್ಯಾಚ್ ಕೂಡ ಗೆಲ್ತು. ಊರಲ್ಲೇ ಮ್ಯಾಚ್ನ ನೋಡಿದೆ. ತುಂಬಾ ಖುಷಿ ಆಯಿತು RCB ಗೆಲ್ತು ಅಂತ. ಬಟ್ ಅಷ್ಟೇ ಬೇಜಾರಾಯಿತು ಬಿಕಾಸ್ ಆಫ್ ಆ ಸ್ಟ್ಯಾಂಪೆಂಡಿಂದ. ಬಟ್ ನೆಕ್ಸ್ಟ್ ಟೈಮ್ ಎಲ್ಲರೂ ಸೇಫಾಗಿರಿ. RCB ಮ್ಯಾಚ್ನ ನೋಡೋಕ್ಕೆ ಹೋಗೋಕ್ಕಾಗಲಿ, ಯಾವುದೇ ಮ್ಯಾಚ್ ನೋಡೋದಕ್ಕಾಗಲಿ. ಸೊ ಬಿ ಸೇಫ್. ಆರಾಮಾಗಿ ಮನೇಲಿ ಕೂತ್ಕೊಂಡು ನೋಡಿ. ನಾವು ಕೂಡ RCB ಫ್ಯಾನ್ಸ್, ಲವರ್ಸ್ ಎಲ್ಲನೂ ಕೂಡ ಸಿಕ್ಕಾಪಡೆ ಇಷ್ಟ ನಮಗೂ RCB ಅಂದರೆ. ವಿ ಲವ್ RCB, ವಿ ರೆಸ್ಪೆಕ್ಟ್ RCB. ಬಟ್ ಯಾವತ್ತೂ ಮನಸ್ಸಲ್ಲಿರಲಿ, ಪ್ರೀತಿ ಇರಲಿ. ಬಟ್ ಅದನ್ನು ಜಾಸ್ತಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ನಮ್ಮ ಮಾವ ಕೂಡ ಬಂದರು, ಹೊರಟ್ವಿ. ಆ್ಯಂಡ್ ನನ್ನ ಮನೆಗೆ ಹೋದ್ಮೇಲೆ ಏನೂ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ. ಅಲ್ಲಿಂದ ಊಟ ಮಾಡಿದ್ಮೇಲೆ ಹೊರಟಿ ಆಚೆ ಬಂದ್ವಿ, ನಾನು ಮತ್ತು ನಮ್ಮ ಮಾವ ಇಬ್ಬರೇ. ಬಿಕಾಸ್ ನಾನು ಆಚೆ ಓಡಾಡಬೇಕು, ಎಲ್ಲರೂ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಸೊ ಅದರಿಂದ ಆಚೆ ಕರ್ಕೊಂಡು ಹೋಗ್ತಿತ್ತು ನಮ್ಮ ಮಾವ ಒಬ್ಬರು ಮನೆಯದಕ್ಕೆ ಅಂತ. ಸೊ ಅವ್ರ ಮನೆಗೆ ಹೋದರೆ ನಂಗೆ ಯಾವಾಗಲೂ ಅಷ್ಟೊಂದು ಬೇಜಾರಾಗಲ್ಲ. ಗುಬ್ಬಿಗೆ ಹೋದಾಗ ಯೂಶ್ವಲಿ ಯಾಕೆ ನನ್ನ ವಾಯ್ಸ್ ಹೀಗಿದೆ ಅಂತ ಅಂದ್ಕೊಂಬಿಟ್ಟು, ಡ್ಯೂ ಟು ಲಾಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ವೆದರ್ಸಿಂದ ನನ್ನ ವಾಯ್ಸ್ ಕೂಡ ಕ್ರ್ಯಾಕ್ ಆಗಿ ಬರ್ಸ್ಟ್ ಔಟ್ ಆಗಿದೆ. ಆ್ಯಂಡ್ ನಮ್ಮ ಕಾಲೇಜಲ್ಲಿ PG ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ನಡೀತಿರೋ ರೀಸನಿಂದ ಫುಲ್ ವಾಯ್ಸ್ ಕಿರ್ಚಿ ವಾಯ್ಸ್ ಕೂಡ ಇಲ್ಲ. ಆ್ಯಂಡ್ ಹಳ್ಳಿ ವಾತಾವರಣ ನೋಡೋದಕ್ಕೆ ನನಗೊಂಥರ ಖುಷಿ. ಆ ನೀರು, ತೆಂಗಿನ ಮರಗಳು ಎಲ್ಲ ನೋಡಿದ್ರೆ ಅದೇನೋ ಒಂಥರ ಖುಷಿ ಅಂತ ಹೇಳ್ತಾರಲ್ಲ ಹಾಗೆ. ನೋಡಿ ಹಿಂಗೆ ಹೋಗ್ತಾ ಇದೆ. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ 2-3 ಡೇಸ್ ನಂತರ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ಊರಿಂದ ಬಂದಮೇಲೆ ಏನೂ ಒಂದು ವ್ಲಾಗೇ ಮಾಡಿರಲಿಲ್ಲ. ಸೊ ಆದ್ದರಿಂದ ಐ ಥಾಟ್ ಇವತ್ತು ಅಕ್ಕನ ಫ್ರೆಂಡ್ ಮದುವೆಗೆ ಹೋಗ್ತಿದ್ದೀವಿ ಅಲ್ವಾ, ಹಂಗೆ ಸ್ವಲ್ಪ ವ್ಲಾಗ್ ಮಾಡೋಣ, ಇದನ್ನು ಎಲ್ಲ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡೆ. ಸೊ ಹೆಂಗೋ ಗೆಟ್ ರೆಡಿ ವಿತ್ ಮೀನು ಹಾಗೆ ಮಾಡೋಣ ಇದರಲ್ಲೇ ಅಂದ್ಕೊಂಡೆ. ಆ್ಯಕ್ಚುಲಿ ಇಟ್ಸ್ ಮೈ ಬರ್ಡೇ ಔಟ್ಫಿಟ್. ನಾನು ಇದನ್ನು ಒಂದು ಇವೆಂಟಿಗೆ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಎಲ್ಲೂ ಹಾಕೇ ಇರಲಿಲ್ಲ ಅಂದ್ಬಿಟ್ಟು ಇವೆಂಟಿಗೆ ಹಾಕಿದ್ದೆ ಅಲ್ವಾ. ಸೊ ಐ ಥಾಟ್
ಹಿಂಗಿದೆ ಇದು ಕ್ರಾಪ್ ಟಾಪ್. ಸೊ ಐ ಥಾಟ್ ಇವತ್ತು ಹಾಕ್ಕೊಳ್ಳೋಣ ಅಂತ ಅನಿಸ್ತು ನನಗೆ ಯಾಕೋ. ಸೊ ಅದಕ್ಕೆ ಹಾಕ್ಕೊಂಬಿಟ್ಟೆ. ಲೆಟ್ ಮೀ ಸಿ ಹೆಂಗೆ ಕಾಣ್ತೀನಿ ಅಂತ. ಆ್ಯಂಡ್ ಗೈಸ್ ಲಿಟ್ರಲಿ ಈ ಇಯರಿಂಗ್ಸ್ನ ಬಂದು ನನಗೆ ನನ್ನ ನೇಬರ್ ಕೊಡಿಸಿದ್ದು ಮಿಥುನ್ ಅಂತ. ಸಿದ್ಧಗಂಗಾ ಜಾತ್ರೆಯಲ್ಲಿ ಹೋಗಿದ್ವಿ, ಅವಾಗ ಅವ್ನು ಕೊಡಿಸ್ತಾ, ನನ್ನ ನೇಬರ್ ಆ್ಯಕ್ಚುಲಿ. ಅವ್ನು ಕೊಡಿಸ್ತಾ, ಅಕ್ಕ ತಗೋ ಅಕ್ಕ ನಾನೇ ಕೊಡಿಸ್ತೀನಿ ಅಂತ ಅಂದ. ನಾನು ಇರಲಿ ಬಿಡೋ ನಾನೇ ತೊಗೋತೀನಿ ಅಂದರೆ, ಇರಲಿ ಅಕ್ಕ ತಗೋ ಅಂತ ಕೊಡಿಸ್ತಾ. ಥ್ಯಾಂಕ್ ಯು ಮಿಥುನ್. ಸೊ ಸಿದ್ಧಗಂಗಾ ಜಾತ್ರೆಯಲ್ಲಿ ಎಲ್ಲ ವರ್ಷ ಹೋದಾಗೆಲ್ಲ ಏನಾದರೂ ಸರ್ತಿದ್ವಿ, ಬಟ್ ಈ ವರ್ಷ ಅವ್ನು ಇದನ್ನು ಕೊಡಿಸ್ತಾ ನಾನು ತೊಗೊಳಕ್ಕೆ ಹೋದಾಗ. ಸೊ ಇಟ್ಸ್ ಓಕೆ, ಥ್ಯಾಂಕ್ ಯು ಮಿಥುನ್. ಆ್ಯಂಡ್ ಬನ್ನಿ ಗೆಟ್ ರೆಡಿ ವಿತ್ ಮೀ. ಟ್ರೈ ಮಾಡ್ತೀನಿ ಗೈಸ್, ಆಗುತ್ತೋ ಇಲ್ವೋ ನನಗಂತೂ ನಿಜ ಗೊತ್ತಿಲ್ಲ. ಲೆಟ್ ಮೀ ಟ್ರೈ. ಆ್ಯಕ್ಚುಲಿ ಇಲ್ಲಿ ಬಂದು ವಾಯ್ಸ್ ಎಲ್ಲ ರೆಕಾರ್ಡ್ ಆಗಿತ್ತು, ಬಟ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದೆ, ಅದು ತುಂಬಾ ಲೆಂತಿ ಅನಿಸ್ಬಿಡ್ತು. ಸೊ ಆದ್ದರಿಂದ ಫುಲ್ ವಿಡಿಯೋ ಹಾಕೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಲ್ಲ ಹೇಗೋ ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೋಸ್ಟ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಮಾಯ್ಶ್ಚರೈಸರ್ ಹಚ್ಚಿದ್ದೆ. ಮಾಯ್ಶ್ಚರೈಸರ್ ಹಚ್ಚಿದ ಮೇಲೆ ನಾನು ಪ್ರೈಮರ್ ಹಚ್ತೀನಿ. ಪ್ರೈಮರ್ ಹಚ್ಚಾದ್ಮೇಲೆ ನಾನು ಫೌಂಡೇಶನ್ನ ಹಾಕ್ತೀನಿ. ಜಸ್ಟ್ ನಾನಿದು ಎಲ್ಲದಕ್ಕೂ ಮಾಡುವಂಥ ನನ್ನ ಬೇಸಿಕ್ ಮೇಕಪ್ ರೊಟೀನ್ ಇತ್ತು. ಅದಾದಮೇಲೆ ಜಸ್ಟ್ ಡ್ಯಾಬ್ ಮಾಡ್ತೀನಿ ಬ್ರಷಿಂದ. ಆ ಬ್ರಷ್ನ ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ ಅಮೆಝಾನಲ್ಲಿ. ಲಿಟ್ರಲಿ ಲಿಂಕ್ ಹೇಳ್ಬೇಡಿ, ನಿಜವಾಗ್ಲೂ ಅದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯೂಶ್ವಲಿ ನೀಟಾಗಿ ಡ್ಯಾಬ್ ಮಾಡಬೇಕಿತ್ತು, ಬಟ್ ನಾನು ಅರ್ಜೆಂಟ್ ತುಂಬ ಟೈಮ್ ಆಗ್ತಿದೆ ಅನ್ನೋ ರೀಸನಿಂದ, ಅಲ್ಲೂ ವೀಡಿಯೋದಲ್ಲಿ ಅದೇ ಹೇಳ್ತಿದ್ದೆ ಅರ್ಜೆಂಟ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಬೇಗ ಹಾಗೆ ರಬ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಯೂಶ್ವಲಿ ಕೆಲವರೆಲ್ಲ ಕಲರ್ ಕರೆಕ್ಟರ್ಸ್ ಎಲ್ಲ ಹಾಕ್ತಾರೆ, ಬಟ್ ನಾನು ಅದೇನೂ ಹಾಕಿಲ್ಲ. ಬಿಕಾಸ್ ಬ್ಲ್ಯಾಕ್ ಕಲರ್ ಎಡ್ಸ್ ಮತ್ತು ಪಿಂಪಲ್ಸ್ ಎಲ್ಲ ಕವರ್ ಮಾಡೋದಕ್ಕೆ ಮತ್ತು ಅಂಡರ್ ಐಸ್ನ ಕವರ್ ಮಾಡೋದಕ್ಕೆ ಕೆಲವು ಲಾಡ್ ಆಫ್ ಥಿಂಗ್ಸ್ನೇ ಯೂಸ್ ಮಾಡ್ತಾರೆ. ಬಟ್ ಐ ಡು ನಾಟ್ ಪ್ರಿಫರ್ ಎನಿಥಿಂಗ್, ಜಸ್ಟ್ ಫೌಂಡೇಶನ್ನೇ ಯೂಸ್ ಮಾಡಿದೆ. ಅದಾದಮೇಲೆ ಕಾಂಪ್ಯಾಕ್ಟ್ ಹಾಕ್ತೀನಿ ನಾನು. ಕಾಂಪ್ಯಾಕ್ಟ್ ಹಾಕಿದ್ಮೇಲೆ ಜಸ್ಟ್ ಲೀವ್ ಇಟ್. ಎನಿಥಿಂಗ್ ಬೇಕಂದರೆ ಬ್ಲಷ್ ಹಾಕ್ತೀನಿ. ಬ್ಲಷ್ ಹಾಕ್ಬಿಟ್ಟು ಜಸ್ಟ್ ಐಬ್ರೋ ಇದರಲ್ಲೇ ಹಿಂಗೆ ಮಾಡ್ತೀನಿ. ನಾನೇನು ಐಬ್ರೋ ಪೆನ್ಸಿಲ್ ಕೂಡ ಹಾಕೋದಿಲ್ಲ. ಅದಾದಮೇಲೆ ಐ ಶ್ಯಾಡೋ ಬೇಕಂದರೆ ಹಾಕ್ಕೊತೀನಿ, ತುಂಬ ನೆಸೆಸಿಟಿ ಇದೆ ಅಂದರೆ ಮಾತ್ರ. ಅದಾದಮೇಲೆ ಸ್ವಲ್ಪ ಚಿಕ್ಸ್ ಗ್ಲೋ ಬೇಕು ಅಂದಾಗ ಹಾಕ್ತೀನಿ. ಅದಾದಮೇಲೆ ಸಿಂಪಲ್ ನನ್ನ ಲಿಪ್ಸ್ಟಿಕ್ ಹಾಗೆ ನನ್ನ ಫೇವ್ರೆಟ್ ಮೈ ಪಾರ್ಟ್ ಆಫ್ ಇಸ್ ನನ್ನ ಲಿಪ್ಸ್ಟಿಕ್ ಮತ್ತು ನನ್ನ ಕಾಜಲ್ ಹಾಗೆ ಸ್ಟಿಕ್ಕರ್ ಇಡ್ತೀನಿ ಒಂದು ಸಿಂಪಲ್ಲಾಗಿ ಅಷ್ಟೇ. ನನಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ನನ್ನದರಲ್ಲಿ ಇನ್ನೇನೂ ಇಲ್ಲ. ಆ್ಯಂಡ್ ಸಿಂಪಲ್ಲಾಗಿ ಜಸ್ಟ್ ಕಂಡೀಷ್ನರ್ ಹಾಕಿರ್ತೀನಿ ಅಲ್ವಾ. ಸೊ ಆದ್ದರಿಂದ ಸಿಂಪಲ್ಲಾಗಿ ಲೈಟಾಗಿ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಟಚಪ್ ಕೊಟ್ಟೆ, ದಟ್ಸ್ ಇಟ್. ಈಗ ಮದುವೆ ಮಂಚ ಹೋಗ್ತೀನಿ. ಸೊ ಹೇಗೆ ಡೆಕೋರೇಷನ್ ಇತ್ತು ನೋಡಿ, ತುಂಬಾ ಸಖತ್ತಾಗಿ ಮಾಡಿದ್ರು ಡೆಕೋರ್ ಮಾತ್ರ. ಆ್ಯಂಡ್ ಸೂಪರ್ಬಾಗಿತ್ತು. ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ನೋಡಿ ಚಾಟ್ಸ್ ಇಟ್ಟಿದ್ದಾರೆ. ಅಮ್ಮ ಹಾಗೆ ನಮ್ಮ ಬ್ರೈಡ್ ನೋಡಿ ಹೆಂಗೆ ಕಾಣ್ತಿದ್ದಾರೆ. ಹಾಂ, ಅವರೇ ಮೇಕಪ್ ಆರ್ಟಿಸ್ಟ್. ಅವ್ರ ಹೆಸರು ಮಾತ್ರ ಕೇಳಬೇಡಿ. ನೈಸ್. ನಿಮ್ಮ ಹೆಸರು ಏನು ಹೇಳಿ? ರಾಜ್ ಅಂತ. ಚೆನ್ನಾಗಿ ಮಾಡಿದ್ದೀರಾ. ನೈಸ್ ಲುಕಿಂಗ್. ಸೂಪರ್. ಇವನ ಹೆಸರು ಟೋನಾ. ಮೇಕಪ್ ಶಾರ್ಟ್ಸ್ ಎಲ್ಲ ನಂಗೆ ಮಾಡಿಸ್ಕೊಳ್ಳೋಕ್ಕೆ ಏನು ಮಾಡೋಕ್ಕಾಗಲ್ಲ ಬಿಡು. ನನ್ನ ಮದುವೆ ಮಾಡಿಸ್ಕೊಂಡು ಹಂಗೆಲ್ಲ. ಮದುಮಗಳು ನಾನು ಅದೇ ಹೇಳಿದ್ದು. ಇನ್ ಲೆಫ್ಟ್. ನಡೀರಿ ಕೈ ಹಿಡ್ಕೊಂಡೇ ಬರ್ತಾಳೆ, ನಡೀರಿ. ಹಾಂ
ಆ್ಯಂಡ್ ಎಸ್ ದಟ್ಸ್ ಆಲ್ ಈ ವಿಡಿಯೋ ಈ ವ್ಲಾಗ್ ಸಣ್ಣ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಮದುವೆಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಸ್ವರ್ಣ ಅಕ್ಕ, ಹಾಗೆ ಅವರ ಹಸ್ಬೆಂಡ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಸೊ ವಿಡಿಯೋ ಇಷ್ಟವಾಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.